ನಮಸ್ಕಾರ ರೀ ಎಲ್ರಿಗೂನು ನಮ್ದ ಮತ್ತೊಂದು ವಿಡಿಯೋಕ್ಕ ಸ್ವಾಗತ ರೀ. ನಾನಿವತ್ತ ಹೋಟೆಲ್ ಸ್ಟೈಲ ಪಾಲಕ್ ಪನ್ನೀರ ಹೆಂಗ್ ಮಾಡೋದತ್ತಂದ ತೋರಿಸ್ಕೊಡಾಕ್ ಬಂದೇನಿ. ಇದಕ್ಕೆ ಬೇಕಾಗುವಂತ ಸಾಮಗ್ರಿಗಳನ್ನ ನೋಡ್ಕೊಂಡು ಬರ್ರಿ. ಮೊದ್ಲಿಗೆ ನಾ ಇಲ್ಲಿ 100 ಗ್ರಾಮ್ ಅಷ್ಟ ಪನ್ನೀರ, 1 ಈರುಳ್ಳಿ, 1 ಟೊಮೆಟೊ, ಹಂಗನ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಒಂದ್ 10 ರಿಂದ 12 ಗೋಡಂಬಿ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 2 ಪಲಾವ್ ಎಲಿ, ಒಂದ್ ಸ್ವಲ್ಪ ಚಕ್ಕೆ, 2 ಲವಂಗ, 1 ಏಲಕ್ಕಿ, ಹಂಗನ ಕಸ್ತೂರಿ ಮೆಂತೆನ ತಗೊಂಡೇನಿ. 2 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ, ಅರಿಶಿನ ಪುಡಿ ಮತ್ತ ಜೀರಿಗೆ, ಹಂಗನ 1 ಕಟ್ ಅಷ್ಟ ಪಾಲಕ್ ಎಲಿನ ಇಲ್ಲೇ ಬಿಡಿಸಿಟ್ಕೊಂಡೇನಿ. ಇವಾಗ ಹೆಂಗ್ ಮಾಡೋದತ್ತಂದ ನೋಡೋಣ ಬರ್ರಿ. ಮೊದ್ಲಿಗೆ ನಾ ಇಲ್ಲಿ ನೀರ್ನ ಕಾಯಿಸ್ಕೊಂಡ್ ಕಾಯಕ್ ಇಟ್ಟಿದ್ನಿ. ಅದಕ್ಕ ನಾ ಇವಾಗ ಏನು ಪಾಲಕ್ ತಗೊಂಡಿದ್ನಲ್ಲ ಅದನ್ನ ಹಾಕೊಳತೇನಿ. ಇದ ಫುಲ್ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತ ಬೇಯಿಸ್ಕೋಬೇಕಾಗ್ತತಿ. ಹಂಗತಂದ ಬಹಳ ತಕನು ಬಿಡಂಗಿಲ್ಲ. ಇದನ್ನ ಒಂದೆರಡು ಕುದಿಸ್ಕೊಂಡ್ರ ಸಾಕು ಅಷ್ಟನ್ನ. ಹಂಗನ ಆದಷ್ಟು ಪಾಲಕ್ನ ಎಳಿದಾಗಿರೋದ್ನ ತಗೋರಿ, ಮತ್ತ ಕಡ್ಡಿ ಅದು ಜಾಸ್ತಿ ತಗೊಳಕ್ ಹೋಗ್ಬೇಡ್ರಿ. ಕಡ್ಡಿ ತಗೊಂಡ್ರ ಅಷ್ಟೊಂದು ಟೇಸ್ಟ್ ಕೊಡಂಗಿಲ್ಲ, ಕಹಿ ಬಿಡ್ತೈತಿ. ಸೊ ಇವಾಗ ಇದೇನೈತ್ಲ ನಮ್ದು ಪಾಲಕ ಬೆಂದೈತಿ, ಸಾಫ್ಟ್ ಆಗೈತಿ, ನೋಡಾಕತ್ತಿರ್ಲ ಹಿಂಗ ಇಷ್ಟ ಆದ್ರ ಸಾಕು. ಇವಾಗ ಇದನ್ನ ತೆಗೆದ್ಬಿಟ್ಟ ನಾನು ತಣ್ಣೀರಿಗೆ ಹಾಕೊಳತೇನಿ. ತಣ್ಣೀರಿಗೆ ಹಾಕೋದ್ರಿಂದ ಬೇಗ ಆರ್ತೈತಿ, ಅದಕ್ಕಾಗಿ ತಣ್ಣೀರ್ಗೆ ಹಾಕೊಳತೇನಿ. ನಿಮಗ್ ಟೈಮ್ ಇದ್ರ ಬೇಕಿದ್ರ ಫುಲ್ ಆಗಿ ಆರ್ವಾಕು ಬಿಡ್ಬೋದು. ಇದನ್ನೆಲ್ಲ ಪೂರ್ತಿಯಾಗಿ ತಕೊಂಡ ಆಮೇಲೆ ನೀರ್ನ ಬಸ್ಕೊಳ್ತೀನಿ. ಹಂಗನ ಇವಾಗ ಒಂದ್ ಮಿಕ್ಸರ್ ಜಾರಿಗೆ 2 ಹಸಿಮೆಣಸಿನ್ಕಾಯಿ ಮತ್ತ ಹಂಗನ ಗೋಡಂಬಿ ಏನ್ ತಗೊಂಡಿದ್ನಲ್ಲ ಅದನ್ನ ಹಾಕೊಳತೇನಿ. ನೀವು ಆ ಗೋಡಂಬಿ ಬದಲಿಗೆ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೋಬಹುದು. ಎಲ್ಲಾ ಒಗ್ಗರಣೆ ಕೊಡುದಾದ್ಮ್ಯಾಗ ಫ್ರೆಶ್ ಕ್ರೀಮ್ ಇಲ್ಲಪ್ಪ ಅನ್ನೋಂಗಿದ್ರೆ ಈ ರೀತಿ ಗೋಡಂಬಿ ಹಾಕೋಬಹುದು. ಅವನು ಬೇಕಿದ್ರ ನೀವು ನೆನಿಸಿ ಹಾಕೊಂಡ್ರೆ ಇನ್ನ ಟೇಸ್ಟ್ ಚಂದ ಬರ್ತೈತಿ. ನಾನ್ ನೆನೆಸಿರ್ಲಿಲ್ಲ, ಹಂಗಾಗಿ ಹಂಗನ ಹಾಕೊಂಡೇನಿ. ಇವಾಗ ಏನ್ ಪಾಲಕ್ ತಗೊಂಡಿದ್ನಿಲ್ಲ ಅದನ್ನು ಹಾಕ್ಬಿಟ್ಟ ನುಣ್ಣಗ ಮಿಕ್ಸಿ ಜಾರಿಗೆ ಹಾಕೊಂಡೇನಿ. ನೋಡ್ರಿ ಯಾವ ರೀತಿ ಆಗೈತಿ ಪೇಸ್ಟ್, ಎಷ್ಟು ಸ್ಮೂತ್ ಆಗಿ ಬಂದೈತಿ ಅಂತಂದ. ಒಂದ್ ಕಡಾವಂಗಿನ ಕಾಯಕ್ ಇಟ್ಕೊಂಡೇನಿ. ಅದಕ್ಕ 1 ಟೇಬಲ್ ಸ್ಪೂನ್ ಅಷ್ಟ ತುಪ್ಪನ ಹಾಕೊಳತೇನಿ. ತುಪ್ಪ ಆಪ್ಷನಲ್ ಹಾಕೋಬಹುದು, ಇಲ್ಲ ಬಿಡ್ಬೋದು. ಇಲ್ಲಪ್ಪಾ ಅಂದ್ರ ನಿಮ್ಮ ಹತ್ರ ಬೆಣ್ಣೆ ಇದ್ರ ಬೆಣ್ಣೆನು ಯೂಸ್ ಮಾಡ್ಕೋಬಹುದು, ಫ್ಲೇವರ್ ಚಲೋ ಬರ್ತೈತಿ. ಹಂಗನ 2 ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳತೇನಿ. ಮತ್ತ ನೀವು ಬರೀ ಎಣ್ಣಿನೂ ಹಾಕೊಂಡ ಮಾಡ್ಕೋಬಹುದು. ಇವಾಗ ಅದಕ್ಕ ಪನ್ನೀರ್ನ ಹಾಕೊಂಡ್ ಏನೈತ್ಲ ರೋಸ್ಟ್ ಮಾಡ್ಕೊಳತೇನಿ. ಈ ಪನ್ನೀರ್ ರೋಸ್ಟ್ ಮಾಡ್ಕೊಳಕ್ ಏನೈತ್ಲ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕೋರಿ, ಯಾಕಂದ್ರ ಇದ ತಳ ಹಿಡಿತೈತಿ ಪನ್ನೀರ್ ಬೇಗನ. ಇದು ಗೋಲ್ಡನ್ ಬ್ರೌನ್ ಆಗೋವರ್ಗುನು ಹುರ್ಕೋಬೇಕಾಗ್ತೈತಿ. ಮತ್ತ ಇದ್ರಾಗ ಉಳ್ದಿರೋ ಎಣ್ಣಿ ಒಳಗನ ಏನೈತ್ಲ ನಾವು ಪಲ್ಯಗ ಒಗ್ಗರ್ಣಿನು ಕೊಡ್ಬಹುದು. ಸೊ ಹಂಗಾಗಿ ಎಣ್ಣೆನು ವೇಸ್ಟ್ ಆಗಂಗಿಲ್ಲ. ಸೊ ಸ್ವಲ್ಪ ಎಣ್ಣಿನ ಜಾಸ್ತಿನ ಹಾಕೊಂಡ ನೀವು ರೋಸ್ಟ್ ಮಾಡ್ಕೋರಿ. ಇವಾಗ ನೋಡ್ರಿ ನಮ್ ಪನ್ನೀರ್ ಕಲರ್ ಏನೈತ್ಲ ಚೇಂಜ್ ಆಗೈತಿ. ಈ ರೀತಿ ಚೇಂಜ್ ಆಗೋವರ್ಗುನು ಫ್ರೈ ಮಾಡ್ಕೋಬೇಕು. ಇವಾಗ ಇದನ್ನ ಒಂದ ಪ್ಲೇಟಿಗೆ ತಕೊಳತೇನಿ ಎಲ್ಲಾನು. ಅದ ಕಡಾವಂಗಿಗೆನ 2 ಪಲಾವ್ ಎಲಿ ಮತ್ತ ತಗೊಂಡಿರುವಂತ ಚಕ್ಕಿ, 2 ಲವಂಗ ಮತ್ತ 1 ಏಲಕ್ಕಿನ ಹಾಕೊಳತೇನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಳತೇನಿ. ಇದ್ರ ಜೊತೆಗೇನ ಹಂಗನ ಜೀರಿಗೆನೂ ಹಾಕೊಳಕತೇನಿ. ಜೀರಿಗೆ ಏನೈತ್ಲ ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬೇಡ್ರಿ, ಅದ್ರ ಟೇಸ್ಟ್ ಕಡಿಮೆ ಆಗ್ತೈತಿ ಅಂತ ಹೇಳ್ಬೋದು. ಹಂಗನ ಒಂದ್ ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ನಿ, ಅದನ್ನ ಹಾಕೊಳತೇನಿ. ನೀವು ಬೇಕಿದ್ರೆ ಈರುಳ್ಳಿನ ಜಾಸ್ತಿನ ಹಾಕೋರಿ. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಗ್ರೇವಿ ತಿಕ್ ಆಗ್ತತಿ, ಮತ್ತ ಅಷ್ಟ ಜಾಸ್ತಿನೂ ಆಗ್ತತಿ. ಹಂಗಾಗಿ ಈರುಳ್ಳಿನ ಎಷ್ಟು ಬೇಕೋ ಅಷ್ಟ್ ಹಾಕೋರಿ. ಈ ಈರುಳ್ಳಿ ಕಲರ್ ಚೇಂಜ್ ಆಗೋವರ್ಗುನು ಫ್ರೈ ಮಾಡ್ಕೋಬೇಕು. ಇವಾಗ ಟೊಮೆಟೊ ಏನೈತ್ಲ ಹಾಕೊಳತೇನಿ. ಈರುಳ್ಳಿ ಎಲ್ಲ ಸಾಫ್ಟ್ ಆಗೈತಿ. ಇವಾಗ ಇದಕ್ಕ 1 ಸ್ಪೂನ್ ಅಷ್ಟ ಉಪ್ಪನ ಹಾಕೊಳಕತೇನಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ ಹಾಕೋರಿ. ಹಂಗನ ಅಚ್ಕಾರದ ಪುಡಿ ಹಾಕೊಳತೇನಿ, ಅರ್ಧ ಸ್ಪೂನ್ ಅಷ್ಟ. ಆಲ್ರೆಡಿ ನಾವು ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನಕಾಯಿ ಹಾಕಿವಿ, ಹಂಗಾಗಿ ಖಾರ ಎಷ್ಟು ಬೇಕೋ ಅಷ್ಟ ನೋಡ್ಕೊಂಡ್ ಹಾಕೋರಿ, ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ. ಹಂಗನ ಅರಿಶಿನ ಪುಡಿ ಮತ್ತ 1 ಸ್ಪೂನ್ ಅಷ್ಟು ಗರಂ ಮಸಾಲಾನ ಹಾಕೊಂಡ ಮಸಾಲೆ ವಾಸನೆ ಹೋಗೋವರೆಗುನು ಫ್ರೈ ಮಾಡ್ಕೋತೀನಿ. ಮಸಾಲೆ ವಾಸನೆ ಹೋದ್ಮ್ಯಾಗ ಏನೈತ್ಲ ಈ ಪಾಲಕ್ ಪನ್ನೀರ್ ರುಚಿ ಏನೈತ್ಲ ಸೇಮ್ ನೀವು ರೆಸ್ಟೋರೆಂಟ್ ದಾಗದು ಏನ್ ತಿಂತಿರ್ಲ ಹೋಟೆಲ್ದಾಗದು ಹಂಗ ಆಗ್ತೈತಿ ಅಂತ ಹೇಳ್ಬೋದು. ಹೋಟೆಲ್ದಾಗ ತಿನ್ನೋದ್ರಿಂದ ಜಾಸ್ತಿ ದುಡ್ಡು ಕೊಟ್ಟು ತಿನ್ಬೇಕು, ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರಂಗಿಲ್ಲ, ಸ್ವಲ್ಪ ತಿಂದಿವಿ ಅನ್ನೋದು ಇರ್ತೈತಿ. ಸೊ ಮನ್ಯಾಗ ಮಾಡ್ಕೊಂಡ್ ತಿನ್ನೋದ್ರಿಂದ ಎಲ್ರಿಗೂನು ಆಗ್ತೈತಿ, ಮತ್ತ ದುಡ್ಡು ಉಳಿತಾಯ ಆಗ್ತೈತಿ, ಆರೋಗ್ಯಕರವಾಗಿ ಇರ್ತೈತಿ ಅಂತ ಹೇಳ್ಬೋದು. ಇವಾಗ ಮಾಡ್ಕೊಂಡಿರುವಂತ ಪೇಸ್ಟ್ನು ಹಾಕೊಂಡ ಮಿಕ್ಸ್ ಮಾಡ್ಕೊಂಡೇನಿ. ಗ್ರೇವಿ ಏನೈತ್ಲ ತಿಕ್ ಆಗೈತಿ, ಹಂಗಾಗಿ ಅದ ಮಿಕ್ಸಿ ಜಾರಿಗೆ ನೀರ್ ಹಾಕೊಂಡ ಗ್ರೇವಿಗೆ ಆಡ್ ಮಾಡ್ಕೊಳತೇನಿ. ಇಷ್ಟ ತೆಳಗ ಆದ್ರ ಸಾಕು, ಜಾಸ್ತಿ ಅಳಕಂಗೂ ಮಾಡ್ಕೊಳಕ್ ಹೋಗ್ಬೇಡ್ರಿ, ಬಹಳ ಗಟ್ಟಿಂಗೂ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಷ್ಟಿದ್ರ ಕರೆಕ್ಟ್ ಆಗಿ ಇರ್ತೈತಿ ಅಂತಂದ್ ಹೇಳ್ಬೋದು, ತಿನ್ನಾಕು ಚಂದ ಇರ್ತೈತಿ. ಇದನ್ನ ನೀವು ಬೇಕಿದ್ರ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತ ಅನ್ನದ ಜೊತೆನೂ ತಿನ್ಬೋದು, ಹಂಗ ಪೂರಿ ಜೊತೆನೂ ತಿನ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ಅಂತ ಹೇಳ್ಬೋದು. ಇದನ್ನ 1 ರಿಂದ 2 ನಿಮಿಷ ಬೇಯಿಸ್ಕೊಂಡೇನಿ. ಈಗ ಇದಕ್ಕ ಪನ್ನೀರ್ನ ಹಾಕೊಳಕತೇನಿ. ಪನ್ನೀರ್ನ ಬೇಗನ ಹಾಕೋಬೇಡ್ರಿ, ಒಡಿತಾವ. ಮತ್ತ
ಅಷ್ಟೊಂದು ಚಂದ ಅನ್ಸಂಗಿಲ್ಲ. ನೀವು ಪನ್ನೀರ್‌ನ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬಹುದು. ಅದು ಚೆನ್ನಾಗಿರ್ತೈತೆ ಅಂತ ಹೇಳ್ತೀನಿ. ಇವಾಗ ಪನ್ನೀರ್‌ನ ಎಲ್ಲದ್ರ ಜೊತೆ ಮಿಕ್ಸ್ ಮಾಡ್ಕೊಳತ್ತೇನಿ. ಇದಕ್ಕೆ ಮ್ಯಾಗ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೊಳತ್ತೇನಿ. ಕಸ್ತೂರಿ ಮೆಂತ್ಯ ಅಂದ್ರೂ ಬಹಳ ಟೇಸ್ಟ್ ಕೊಡ್ತೈತಿ ಮತ್ತು ಫ್ಲೇವರ್ ಕೊಡ್ತೈತಿ. ಆದಷ್ಟು ಅದು ಕಸ್ತೂರಿ ಮೆಂತ್ಯನ ಹಾಕೋರಿ, ಮಿಸ್ ಮಾಡಕ್ಕೆ ಹೋಗಬೇಡ್ರಿ. ಇವಾಗ ನಮ್ಮ ಪಾಲಕ್ ಪನ್ನೀರ್ ಏನೈತಲ್ಲ ರೆಡಿ ಆಗೈತಿ. ಈ ರೀತಿ ನೀವು ಮಾಡ್ರಿ, ತಿನ್ರಿ ಮತ್ತು ಯಾವ ರೀತಿ ಬಂತು ಅಂತಂದ ನಮಗೂ ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಇದೇ ರೀತಿ ನಮ್ಮ ಎಲ್ಲ ವಿಡಿಯೋಗಳ್ನು ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ರೀ.